ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಕ್ಕಳಲ್ಲಿ ಕಂಡುಬರುವಂತಹ ಅತಿರೇಕದ ವರ್ತನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ. ಅದೇ ರೀತಿ ಮಕ್ಕಳ ಸ್ವಭಾವದಲ್ಲೂ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದೆ. ಯಾವುದೇ ಒಂದು ಸಣ್ಣ ವಿಷಯ ಅವ್ರು ನಡೆಸ್ಕೊಡ್ಲಿಲ್ಲ ಅಂದ್ರೂ ಸಡನ್ ಆಗಿ ಸಿಟ್ಟಿಗೇಳೋದು, ಯಾರ ಜೊತೆನೂ ಮಾತಾಡದೇ ಇರೋದು, ಖಿನ್ನತೆಯಿಂದ ಬಳಲೋದು, ಹೀಗೆ ಹಲವಾರು ಸಮಸ್ಯೆಗಳಿಂದ ಮಕ್ಕಳು ಬಳಲ್ತಾರೆ. ಹಾಗಾದ್ರೆ ಆ ಸಮಸ್ಯೆಗಳು ಯಾತಕ್ಕೆ ಉಂಟಾಗುತ್ತವೆ? ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ, ವ್ಯಾಧಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಹೌದು. ಸೊ ಅದರ ಕಂಟಿನ್ಯೂಷನ್ ಅದು ಒಂದು ಸೆಪರೇಷನ್ ಅಂತ ಆದರೆ ಅದು ಮುಂಚೆ ಏನು ತೊಂದರೆ ಇರಲ್ಲ, ಬಟ್ ಒಳಗಡೆ ಒಂದು ಭಯ, ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಅದು ಹೋಗ್ಬಿಟ್ಟು ಒಂದು ಡಿಸಾರ್ಡರ್, ಒಂದು ನ್ಯೂನತೆ ಆಗುತ್ತೆ. ಅದು ಒಂದು. ಎರಡನೇ, ಈ ಥರ ಭಯಗಳು ನಾವು ಆರ್ಡಿನರ್ಲಿ ಎಲ್ಲ ಮಕ್ಳಿಗೆ ಸ್ವಲ್ಪ ಭಯ ಇರುತ್ತೆ. ಅದೇನು ತೊಂದರೆ ಇಲ್ಲ, ತಂದೆ ತಾಯಿ ಸಪೋರ್ಟ್ ಕೊಟ್ಟು ಅದು ಆಟೋಮೆಟಿಕ್ಲಿ ಸರಿಯಾಗುತ್ತೆ. ಬಟ್ ನಾನು ನೋಡಿದ್ದು ಆ್ಯಸ್ ಮುಂದೆ ಹೋಗ್ತಾ ಹೋಗ್ತಾ ಕೆಲವ್ರಿಗೆ ಸತಿ ಈ ಕಂಟಿನ್ಯೂಸ್ ಇದ್ದರೆ ಅವರು ಮನೆ ವಾತಾವರಣ ಅಥವಾ ನನ್ನ ಕಾರಣಗಳು ಹೇಳಿದ್ದು ಅಥವಾ ಅವ್ರ ಕಾಯಿಲೆನೂ ಇದ್ದರೆ, ಕೆಲವು ಸರ್ತಿ ಮಕ್ಕಳಿಗೂ ತೊಂದರೆಗಳಿದ್ದರೆ ಅದು ಆ ತೊಂದರೆ ಆಗುತ್ತೆ ಮುಂದೆ ಹೋಗ್ತಾ ಕಂಟಿನ್ಯೂಸ್ನಲ್ಲಿ. ಆವಾಗ ಅವ್ರಿಗೆ ಫೋಬಿಯಾಸ್ ಅಂತ ಹೇಳ್ತೀವಿ. ಅದೇ ಕೆಲವರು ಏನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಎತ್ತರ ಹೈಟ್ ಅಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ, ಅಥವಾ ನೀರನ್ನು ನೋಡಿದ್ರೆ ಭಯ ಆಗುತ್ತೆ. ಇದು ಯಾವಾಗಿಂದಪ್ಪ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ಇದೆ, ಅದಿನ್ನೂ ಹೋಗಿಲ್ಲ ಅಂತ ಹೇಳ್ತಾರೆ. ಏನ್ ರೀಸನ್ ಅಂತೀರಾ? ಅದು ಮೂಲದಿಂದಾನೇ ಸ್ವಲ್ಪ ಕೆಲವ್ರಿಗೆ ಇರುತ್ತೆ. ಅದು ಎವ್ರಿ ಟೈಮ್ ಕಾರಣ ನಾವು ಹುಡ್ಕಕ್ಕಾಗಲ್ಲ, ಕೆಲವು ಸ್ವಭಾವ ಇರುತ್ತೆ. ಬಟ್ ಅದು ಹೈಟೆಂಡ್ ಆಗ್ಬಿಟ್ಟು ಅವ್ರ ಪರ್ಫಾರ್ಮೆನ್ಸ್ ನಲ್ಲಿ, ಮನೆಯಲ್ಲಿ ಅಥವಾ ಸ್ಕೂಲ್ ನಲ್ಲಿ ಅಥವಾ ಜೀವನದಲ್ಲಿ ಅದು ಎಫೆಕ್ಟ್ ಆದ್ರೆ ಅದು ತೊಂದರೆ ಆಗ್ತಾ ಇದೆ. ಅದು ಯಾವಾಗ ಆಗುತ್ತಂದ್ರೆ ಅದು ಕಂಟಿನ್ಯೂಸ್ಲಿ ಅವ್ರು ಇನ್ಸೆಕ್ಯೂರಿಟಿ ಒಳಗಡೆ ಇದ್ದಿದ್ದು, ಭಯ ಇದ್ದಿದ್ದು. ತಂದೆ ತಾಯಿ ಮೇಡಮ್ ಹೇಳಿದ ಪ್ರಕಾರ ಅವ್ರಿಗೆ ತಂದೆ ತಾಯಿದು ಸ್ವಲ್ಪ ರೋಲ್ ಬಹಳ ದೊಡ್ಡದಿದ್ನಲ್ಲಿ. ಏನು ಮಗುಗೆ ಆಗ್ತಾ ಇದೆ ಅದ್ರ ಕೂತ್ಕೊಂಡು ಮಾತಾಡ್ಬೇಕು, ಟೈಮ್ ಕೊಡಬೇಕಾಗತ್ತೆ ಕೂತ್ಕೊಂಡು. ಅದು ಆಗಿಲ್ಲ ಅಂದರೆ ಕಾರಣ ಒಂದು. ನಮ್ಮ ಹತ್ರ ಬರೋ ಡೈರೆಕ್ಟ್ಲಿ ಹೇಳ್ತಾರೆ, ಈ ಥರ ಬಹಳ ಭಯ, ಎಕ್ಸಾಮ್ನಲ್ಲೂ ಮಾಡೋಕ್ಕಾಗಲ್ಲ, ಎಕ್ಸಾಮ್ ಫಿಯರ್ ಆಗಿಬಿಟ್ಟು ಈಗ ಸೂಯಿಸೈಡ್ಸ್ ನೋಡಿದ್ದು ಆಗ್ತಾ ಇದೆ. ಇದಕ್ಕೆ ನಾವು ಒಂದು ಮಗುದು ಒಂದು ಸ್ವಭಾವ ಸ್ವಲ್ಪ ಇರುತ್ತೆ. ಎರಡನೇ, ಅದು ಹ್ಯಾಂಡಲ್ ಮಾಡಿಲ್ಲ, ಮನೆಯಲ್ಲಿ ಆಗಿಲ್ಲ. ಮತ್ತು ಮಗುದು ಒಂದು ಸ್ವಭಾವ ಸ್ವಲ್ಪ ಇದಕ್ಕೆ ಜಾಸ್ತಿ ಎಕ್ಸಾಜರೇಟ್ ಆಗಿ ಭಯಗಳಲ್ಲಿ ಹೈಟನ್ ಫಿಯರ್ಸ್, ಫೋಬಿಯಾಸ್. ಕೆಲವು ಸರ್ತಿ ಡಿಸೀಸಸ್ ಹೇಳ್ತೀವಿ ನಾವು, ಒಬ್ಸೆಸಿವ್ ಕಂಪಲ್ಸಿವ್ ಅಂದರೆ ಒಂದೇ ಮಾತು, ಕೈ ತೊಳೆಯೋದು ನಾವು ನೋಡಿದ್ರು ದೊಡ್ಡವ್ರನಲ್ಲಿ. ಮಕ್ಕಳಲ್ಲಿ ಬರೀ ಸಿಂಗಲ್ ಐಟಮ್ಗೆ ಮಾಡ್ತಾ ಇರೋದು ಅದು ಒಂದು ತೊಂದರೆ. ಅದು ನೆಗ್ಲೆಕ್ಟ್ ಮಾಡಬಾರ್ದು. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಇನ್ನೊಂದಿರೋದು ಉಗ್ರ ಸ್ವಭಾವ. ನೀವು ಹೇಳಿದ್ದು ಒಂದು ಮಾತಾವಾಗ ಕೋಪ. ಅದು ಕೋಪ ಬರೀ ಕೋಪದಲ್ಲಿ ಸ್ವಲ್ಪ ಇದ್ರೆ ಓಕೆ, ಅದು ಮ್ಯಾನೇಜ್ಮೆಂಟ್ ಮೇಡಮ್ ಹೇಳ್ತಾರೆ. ಬಟ್ ಟೆಕ್ನಿಕಲಿ ನಾನು ಹೇಳ್ತಾ ಇದ್ದೀನಿ, ನಾವು ಬಿಹೇವಿಯರ್ಸ್ನಲ್ಲಿ, ಅವ್ರ ವರ್ತನೆಯಲ್ಲಿ ಉಗ್ರ ಸ್ವಭಾವದಲ್ಲಿ ನಾವು ADHD ಅಂತ ಹೇಳ್ತಾ ಇದ್ದೀವಿ. ಅದರದ್ದು ಒಂದು ಸ್ವರೂಪ ಬೇರೆ ಥರ. ಎಂಗ್ಸೈಟಿ ಆ್ಯಂಡ್ ಆ್ಯಂಗರ್, ಕೋಪ ಎರಡು ಸೇರಿ. ಅಟೆನ್ಷನ್ ಡೆಫಿಸಿಟ್, ಗಮನ ಮತ್ತು ಚಂಚಲತೆ, ಇದು ಇಷ್ಟು ಜಾಸ್ತಿ ಆಗಿ ಅವ್ರಿಗೆ ಸ್ಕೂಲ್ನಲ್ಲಿ ಮತ್ತು ಮನೆಯಲ್ಲಿ ಇಫೆಕ್ಟ್ ಆಗಿಬಿಡುತ್ತೆ. ಕೆಲವು ಸರ್ತಿ ಅಪೋಸ್ ಮಾಡೋದು, ತಂದೆ ಹಿಂಗೆ ಹೇಳಿದ್ರೆ ಮಗು ಅಥವಾ ಹಿಂಗೆ ಹೇಳಿದ್ರೆ ಅಬ್ಸಲ್ಯೂಟ್ ಆಪೋಸಿಟ್ ಮಾಡೋದು. ಇದು ಸ್ವಲ್ಪದಲ್ಲಿ ಎಲ್ಲ ನಾರ್ಮಲ್. ಬಟ್ ಈಗ ಜಾಸ್ತಿ ಆಗ್ತಾ ನಾವು ನಮ್ಮ ಹತ್ರ ಬರ್ತಾ ಇದ್ದಾರೆ ತೊಂದರೆನಲ್ಲಿ, ನಾವು ಹೇಳಿದ್ದೀವಿ. ಸೊ ಇದಕ್ಕೆ ಮುಖ್ಯ ಕಾರಣಗಳು ನಾವು ಬೇಸಿಕ್ ಹೇಳಿದ್ದು. ನಾವು ಇದಕ್ಕೆ ಅಪ್ರೋಚ್ ಮಾಡೋದು ಕಂಪ್ಲೀಟ್ ಡೀಟೇಲ್ ಕೇಸ್. ಇದಕ್ಕೆ ಡೀಟೇಲ್ ತಗೋಬೇಕು. ಚೈಲ್ಡ್ಹುಡ್ಡಿಂದ ಡೆಲಿವರಿ ಟೈಮಿಂದ ನೋಡ್ತೀವಿ ನಾವು, ತಂದೆ ತಾಯಿದು ಮೆಂಟಲ್ ಸ್ಟೇಟ್ ಹೇಗಿತ್ತು ಅವಳು, ಯಾಕಂದರೆ ಅದು ಎಫೆಕ್ಟ್ ಆಗುತ್ತೆ ಮಗು ಮೇಲೆ. ಸೊ ಟ್ರೀಟ್ಮೆಂಟ್ನಲ್ಲಿ ನಾವು ಕೊಡೋದು ಹೋಮಿಯೋಪತಿಕ್ ಟ್ರೀಟ್ಮೆಂಟ್, ಅದಕ್ಕೆ ಸ್ಪೆಸಿಫಿಕ್ ಆಗಿ ಡೀಟೇಲ್ಡ್ ಅಪ್ರೋಚ್ ಇರುತ್ತೆ. ಸೊ ಇಂಥ ತೊಂದರೆಗಳಲ್ಲಿ ನಾವು ಚೈಲ್ಡ್ಹುಡ್ಡಿಂದ ಅಂದರೆ ಅವರು ಡೆಲಿವರಿ ಟೈಮಿಂದಾನು ಮುಂದೆ ಡೀಟೇಲ್ ತೊಗೊಂಡ್ರೆ ನಮಗೆ ಒಂದು ಸ್ವಲ್ಪ ಡೀಟೇಲ್ ಮುಂದೆ ಹೋಗೋಕ್ಕೆ ಒಂದು ಗೈಡೆನ್ಸ್ ಸಿಗುತ್ತೆ, ಏನು ಮಾಡೋದು ಅಂತ ಈ ಬಿಹೇವಿಯರ್ಸ್ನಲ್ಲಿ. ಕೆಲವು ಇನ್ನೊಂದು ಬಿಹೇವಿಯರ್ಸ್ ಕಾಂಡಕ್ಟ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಮುಂದೆ ಹೋಗ್ತಾ. ಇದು ಆ್ಯಕ್ಚುಲ್ ಪ್ರಾಬ್ಲಮ್ಸ್ ಆಗೋದು. ಸ್ಟಾರ್ಟಿಂಗ್ನಲ್ಲಿ ಬಹಳ ಚಿಕ್ಕಿದ್ದವಾಗ ಬ್ರೆತ್ ಹೋಲ್ಡಿಂಗ್ ಹೇಳ್ತೀವಿ, ಅಂದರೆ ಮಗು ಉಸಿರಾಡಲ್ಲ ಕೋಪದಲ್ಲಿ, ಅಳದು ಹಂಗೆ ಹಿಡಿದ್ಬಿಡುತ್ತೆ ಗಟ್ಟಿಗೆ, ಬ್ಲೂ ಆಗಿಬಿಡುತ್ತೆ ಮಗು. ಅದು ಆ್ಯಕ್ಚುಲಿ ಒಂದು ರಿಯಾಕ್ಷನ್ ಮಗು ಒಂದು ಮೆಸೇಜ್ ಕೊಡ್ತಾ ಇದೆ ನಿಮಗೆ, ನನಗೆ ಇಷ್ಟ ಇಲ್ಲ. ಎಲ್ಲ ಮಕ್ಕಳು ಮಾಡಲ್ಲ, ಕೆಲವು ಮಕ್ಕಳಲ್ಲಿ ಆ ಸ್ವಭಾವ ಇದೆ, ಉಸಿರು ಬಿಗಿ ಹಿಡಿದ್ಬಿಟ್ಟು ಆಮೇಲೆ ಕಂಟಿನ್ಯೂಸ್ ಮಾಡ್ತಾ ಇರುತ್ತೆ ಆ ಥರ. ಅವ್ರು ಏನು ಬೇಕು ನೀವು ಹೇಳಿದ್ದು ಅದೇ ನಾನು ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ಎಲ್ಲ ಮಕ್ಕಳು ಸ್ವಲ್ಪ ನಾನು ಬೇಕು ಅಂತ ಆ ಥರ ಮಾಡುತ್ತೆ. ಬಟ್ ಇಂಥ ಮಕ್ಕಳು ಇದು ಆ್ಯಕ್ಚುಲಿ ನೀವು ಸ್ವಲ್ಪ ಕೇರ್ ತಗೊಳ್ಳಿಲ್ಲ ಅಂದರೆ ಇದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಈ ಬ್ರೆತ್ ಹೋಲ್ಡಿಂಗ್ ಸ್ಪ್ಯಾಸಮ್ಸ್ ಇರಲಿ ಅಥವಾ ಕೋಪ ಮಾಡೋದು, ಇವರು ಮುಂದೆ ಹೋಗ್ಬಿಟ್ಟು ಮಕ್ಕಳು ದೊಡ್ಡದಾದ್ಮೇಲೆ ಎಫೆಕ್ಟ್ ಪರ್ಫಾರ್ಮೆನ್ಸ್ನಲ್ಲಿ ಆಗಿ, ಕೋಪ ಇದ್ದರೆ ಬೇರೆಯವ್ರು ಹೊಡಿಯೋದು, ಕಚ್ಚಾಡೋದು, ತೊಂದರೆ ಮಾಡೋದು, ಈ ಥರ ಬಿಹೇವಿಯರ್ಸ್ನಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರೋದು.
ಓಕೆ ಶಾರದಾ ಅವರೇ, ನಾನು ಈಗಾಗಲೇ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ, ಅಂದರೆ ಇತ್ತೀಚಿನ ದಿನದಲ್ಲಿ ಮಕ್ಕಳು ಆತ್ಮಹತ್ಯೆಗೆ ಹೋಗುವಂಥದ್ದು. ನಿಜವಾಗಿಯೂ ಆ ಮಕ್ಕಳಿಗೆ ಅದರ ಅರ್ಥ ಗೊತ್ತಿದೆಯಾ ಅಂತ ಅವಕ್ಕೆ ಗೊತ್ತಿರಲ್ಲ. ಆತ್ಮಹತ್ಯೆ ಅಂದರೆ ಏನು, ಏನಾಗುತ್ತೆ, ಎಷ್ಟು ನೋವಾಗುತ್ತೆ, ಏನೂ ಗೊತ್ತಿರಲ್ಲ. ಆತ್ಮಹತ್ಯೆ ಅಂತ ಒಂದು ಹೆದರಿಸ್ತವೆ. ಮತ್ತು ಮೊನ್ನೆ ಎಲ್ಲ ನಾವು ನೋಡಿದ್ದೀವಿ, 11 ವರ್ಷದ ಒಬ್ಬ ಹುಡುಗ ನೇಣು ಹಾಕ್ಕೊಂಡಿದ್ದಾನೆ. ಈ ರೀತಿಯ ವರ್ತನೆಗೆ ಏನು ಕಾರಣ ಅಂತ ಹೇಳ್ತೀರಾ? ಇವತ್ತಿನ ಮಕ್ಕಳಲ್ಲಿ ಆತ್ಮಹತ್ಯೆ ಅನ್ನೋದು ಯಾಕೆ ಇಷ್ಟರ ಮಟ್ಟಿಗೆ ಮನೆ ಮಾಡ್ತಾ ಇದೆ? ಓಕೆ, ಅಂದರೆ ಅವರಿಗೆ ಅದರ ಅರಿವಿರೋದಿಲ್ಲ. ಆತ್ಮಹತ್ಯೆ ಅಂದರೆ ಯಾವ ತೀವ್ರ ಸ್ವರೂಪದ ಮಾನಸಿಕ ಗಾಯ ಉಂಟಾಗತ್ತೆ ತಂದೆ ತಾಯಿಗಳಿಗೆ, ಅಥವಾ ಅವರಿಗೆ ಯಾವ ರೀತಿ ನೋವು ಉಂಟಾಗಿರುತ್ತೆ, ಅದು ಯಾವುದರ ಅರಿವು ಇರಲ್ಲ. ಮೇ ಬಿ ಅವರ ಇನ್ಫ್ಲೂಯೆನ್ಸ್ ಯಾವುದರಿಂದ ಫ್ಯಾಕ್ಟರ್ಸ್ ಇರಬಹುದು, ಮಾತು ಕೇಳಿರಬಹುದು, ಅಥವಾ ತಂದೆ ತಾಯಿಯಲ್ಲಿ ಮನೆಯಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ಇದ್ದಿರಬಹುದು. ತೃಪ್ತಿಕರವಾದ ವಾತಾವರಣ, ಪೂರಕವಾಗಿ ಮಗುವಿನ ಮಾನಸಿಕ ಹೆಲ್ದಿ ಬೆಳವಣಿಗೆ, ಅಂದರೆ ಸರಿಯಾಗಿ ತೃಪ್ತಿಕರವಾಗಿ ಮಗು ಬೆಳೆಯುವಂಥ ವಾತಾವರಣ ಮನೆಯಲ್ಲಿ ಇಲ್ಲದೆ ಇರಬಹುದು. ಸೊ ಅಥವಾ ಮೀಡಿಯಾಗಳಿಂದ ಆಗಿರ್ಬೋದು. ಏಕೆಂದರೆ ಸುಮಾರು ಸಿನಿಮಾಗಳಲ್ಲಿ ಅಥವಾ ಟೆಲಿವಿಷನ್ ಪ್ರೋಗ್ರಾಮ್ ಎಲ್ಲ ಮಕ್ಕಳು ವಾಚ್ ಮಾಡ್ತಾರೆ ಅದನ್ನು. ಈಗ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಮಾಡ್ತಾರೆ. ಜೊತೆಯಲ್ಲಿ ಪೋಷಕರು ಕೂತ್ಕೊಂಡು ಮಾಡ್ತಾ ಇರ್ತಾರೆ, ಸೀರಿಯಲ್ಗಳು ಬರುವಂಥದ್ದಿಲ್ಲ. ಸೊ ಈ ರೀತಿ ಯಾವುದೇ ಕಾರಣ ಬೇಕಾದರೂ ಆಗಿರಬಹುದು. ಬಿಕಾಸ್ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಕಾರಣ ಅಂತ ಹೇಳೋಕ್ಕಾಗಲ್ಲ. ಆದರೆ ಮಗು ಪದೇ ಪದೇ ನಾನು ಮನೆಯಲ್ಲಿರೋದು ಇಷ್ಟ ಇಲ್ವಾ, ನಾನು ಹೊರಟು ಹೋಗ್ತೀನಿ ಅಂತ ಒಂದು ಸೂಚನೆಗಳನ್ನ ಕೊಡ್ತಾ ಇರುತ್ತೆ. ಸೊ ತಕ್ಷಣ ಇಮಿಡಿಯೇಟ್ ಆಗಿ ಆ ಬಿಹೇವಿಯರ್ ಆಗೋದಿಲ್ಲ, ಅದಕ್ಕೆ ಹಿಂದೆ ಕಾರಣಗಳು ಇರುತ್ತೆ. ಸೊ ಆ ರೀತಿ ಬಂದಾಗ ಪೋಷಕರು ಎಚ್ಚೆತ್ಕೊಂಡು ಯಾಕೆ ಮಗು ಈ ರೀತಿ ಮಾತಾಡ್ತಾ ಇದೆ, ಸೊ ಹಾಗಾಗಿ ಸ್ವಲ್ಪ ಕೂತ್ಕೊಂಡು ಒಂದು ಸ್ವಲ್ಪ ತಿಳಿ ಹೇಳಿ ಮಾತಾಡಿದಾಗ ಮಗುವಿನ ಮನಸ್ಸಿನಲ್ಲಿ ಇರುವ ಮೂಲ ಕಾರಣವನ್ನ ತೆಗಿಬೋದು. ನೀನು ನಂಗೆ ಇದು ಕೊಡ್ಲಿಲ್ವಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ಅಥವಾ ನೀನು ಹಿಂಗೆ ಇದು ಮಾಡ್ಲಿಲ್ವಲ್ಲ. ಸೊ ಆಗ ತಾಯಿ ಆಗಲಿ, ತಂದೆ ಆಗಲಿ, ಅಜ್ಜಿ ಆಗಲಿ, ಯಾರು ಮಗುವಿನ ಮನಸ್ಸಿಗೆ ಹತ್ತಿರವಾಗಿರ್ತಾರೋ ಅವ್ರಿಗೆ ತಿಳುವಳಿಕೆಯನ್ನು ಹೇಳ್ಬೋದು. ಸೊ ಇದಕ್ಕಿನ್ನ ಬೇಕಾದಷ್ಟು ಟೈಮ್ ಇದೆ, ಅಥವಾ ಇನ್ನು ನಾನು ಆಮೇಲೆ ತೆಕ್ಕೊಡ್ಬೋದು, ಅಥವಾ ನೀನು ಇಂಥ ಕೆಲಸ ಮಾಡಿದ್ರೆ ಆಸ್ ಎನ್ ಇನ್ಸೆಂಟಿವ್ ನಾನು ಕೊಡ್ಬೋದು. ಹಾಗೆ ಹೇಳಿದಾಗ ಮಗುವಿಗೆ ಒಂದು ಸಮಾಧಾನ ಸಿಗಬಹುದು. ಓಕೆ, ಸೊ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಪೋಷಕರಾಗಲಿ ಅಥವಾ ಮಗುವಿನ ಹತ್ತಿರದವರು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು, ಹೆಚ್ಚಿನ ಜವಾಬ್ದಾರಿನ ವಹಿಸ್ಕೊಳ್ಬೇಕು. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಲ್ಲ ರೀತಿಯ ಸವಲತ್ತು, ಎಲ್ಲ ರೀತಿ ಪ್ರೀತಿ, ವಾತ್ಸಲ್ಯ, ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಇದ್ರೂ ಕೂಡ ಎಲ್ಲೋ ಮಕ್ಕಳು ಒಂದೊಂದ್ಸಲ ಎಡು ಬಿಡ್ತಾರೆ. ಹಾಗಾದರೆ ಅದಕ್ಕೆ ಕಾರಣ ಏನು? ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಯಾವ ರೀತಿ ಜಾಗೃತಿ ವಹಿಸಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಸುಹಾಸಿನಿ ಸುಹಾಸಿನಿ